ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗುರು ಪೂರ್ಣಿಮಾದಾಗಿರುತ್ತೆ. ಸೊ ಇವತ್ತು ವೆಡ್ನಸ್ಡೇ 29th. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೇವ್ರ ಮನೇನ ರೆಡಿ ಮಾಡ್ತಿದ್ದೆ ದೀಪಾರ್ಚನ ಅಂತ. ಮತ್ತು ಈ ಸ್ಪೆಷಲ್ ಒಕೇಶನ್ ಏನಂದರೆ, ಇವತ್ತಿನ ದಿನ ದೇವ್ರುಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮತ್ತು ಶಿರಡಿ ಸಾಯಿಬಾಬಾನ ಪೂಜಿಸ್ತಾರೆ. ಮತ್ತು ನಮ್ಮ ಕಣ್ಮುಂದೆ ಕಾಣೋ ಗುರುಗಳು ಅಂದರೆ ನಮ್ಮ ಟೀಚರ್ಸು, ನಮ್ಮ ಮೆಂಟರ್ಸು, ಯಾರೇ ಆಗಿರ್ಬೋದು ನಮ್ಮ ಲೈಫಲ್ಲಿ ಅವ್ರ ಗುರುಗಳು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಹೆಜ್ಜೆಲೂ. ಅಂದರೆ ಅದನ್ನು ನಾವು ಅವ್ರಿಗೋಸ್ಕರ ವಿಶ್ ಮಾಡೋದು ಗುರು ಪೂರ್ಣಿಮಾ. ಮತ್ತು ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ತೋರಿಸಿ. ಸಾರಿ, ವೀಡಿಯೋಸ್ ತುಂಬ ಕಡಿಮೆ ಆಗ್ತಾಯಿದೆ, ಬಟ್ ಈ ಮುಂದೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ದಿನಕ್ಕೆ ಒಂದಾದರೂ ವೀಡಿಯೋ ಹಾಕಲೇಬೇಕು ಅಂತ. ಅಟ್ಲೀಸ್ಟ್ ಮಿನಿ ಬ್ಲಾಗ್ ಇಲ್ಲಾಂದರೆ ಲಾಂಗ್ ಫಾರ್ಮ್ ವೀಡಿಯೋ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಇರಲಿ. ನಾನು ಪೂಜೆ ಮಾಡಿ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ನನ್ನ ತಂಗಿ ಇಬ್ಬರು ಸೇರಿಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು. ಇದೇನಂದರೆ ಒಂದು ಸಡನ್ ಪ್ಲ್ಯಾನ್. ನಮ್ಮ ಮಮ್ಮಿಗೆ ಅನ್ನಿಸ್ತು ಯಾಕೆ ನೈವೇದ್ಯ ಮಾಡಿ ಹಂಚ್ಬಾರ್ದು ಅಂತ. ಸೊ ಅದಕ್ಕೆ ನಮ್ಮ ಮನೆ ಸ್ವಲ್ಪ ದೂರದಲ್ಲೇ ಸಾಯಿಬಾಬಾ ಟೆಂಪಲ್ ಇತ್ತು. ನಾವಲ್ಲಿ ಯಾವಾಗೂ ತುಂಬ ವರ್ಷದಿಂದ ಹೋಗ್ತಾಯಿದ್ದೀವಿ, ನಮ್ಮ ಮಮ್ಮಿ ನಾನು. ನಂಗೆ ಬುದ್ಧಿ ಬಂದಾಗಿಂದ ನಾನು ಹೇಳ್ತಾ ಇರೋದು. ಸೊ ಅಲ್ಲೋಗಿ ಯಾಕೆ ನೈವೇದ್ಯ ಹಂಚ್ಬಾರ್ದು ಅಂತ ಕಾಳು ಉಸ್ಲಿ ಮಾಡ್ತಿದ್ದೆ. ಅಂದರೆ ಕಡಲೆಕಾಳು ಉಸ್ಲಿ ಅಂತ ಏನಂತೀವಲ್ಲ, ಗಣೇಶನಿಗೆಲ್ಲ ಮಾಡ್ತೀವಲ್ಲ, ಸೊ ಅದನ್ನು ಮಾಡ್ತಿದ್ರು. ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತೀನಿ, ನಮ್ಮ ಮಮ್ಮಿ ಹೇಗೆ ಮಾಡ್ತಾರೆ ಅಂತ. ಅಷ್ಟು ಕಾಳನ್ನೆಲ್ಲ ನೀಟಾಗಿ ತೊಳೆದು 2 times ತೊಳಿಬೇಕು, ಮಾಮೂಲಿ ಕೋಲ್ಡ್ ವಾಟರಲ್ಲಿ. ಆಮೇಲೆ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುಳುಗೋಷ್ಟು ನೀರು, ಅದು ಬೇಯಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅದು ಬಾಯ್ಲ್ ಆಗಬೇಕಾದ್ರೇ ಸಾಲ್ಟು ಮತ್ತು ಆಯಿಲು, ಉಕ್ಕು ಬರಬಾರ್ದು ಅಂತ ಆಯಿಲ್ ಹಾಕ್ತಾರೆ, ಹಾಕಿ 2 ವಿಷಲ್ಸ್ ಹೊಡ್ಸ್ಕೊಬೇಕು. ಅದಾದಮೇಲೆ ಅದು ನೀಟಾಗಿ ಬೆಂದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಉರಿಡ್ ದಾಲ್ ಅಂತೀವಿ, ಅದನ್ನೆಲ್ಲ ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರಿ. ನೆಕ್ಸ್ಟು ಒಂದು ದೊಡ್ಡ ಬಾಣಲಿಗೆ, ಡಿಪೆಂಡ್ಸ್ ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅಷ್ಟು. ನಾವು ತುಂಬ ಜನಕ್ಕೆ ಮಾಡ್ತಾಯಿದ್ದೀವಿ ಇಲ್ಲಿ, ಅದಕ್ಕೆ ಸೊ ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಫಸ್ಟು ಆಯಿಲ್ ಮತ್ತು ಸಾಸಿವೆ, ನಾವೇನು ತೊಗೊಂಡಿದ್ವಿ ಕಡಲೆಬೇಳೆ, ಉರಿಡ್ ದಾಲ್, ಅದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಅದನ್ನು ಆಯಿಲಲ್ಲಿ. ಅಂದರೆ ರೋಸ್ಟ್ ಆಗಬೇಕದು. ನೆಕ್ಸ್ಟು ಮಾಮೂಲಿ ಕರಿಬೇವು, ಅದನ್ನೆಲ್ಲ ನೀಟಾಗಿ ಹಾಕಿ ಒಂದು ಸಿಂಪಲ್ ಒಗ್ಗರಣೆ ಕೊಡೋ ಥರ. ಕಾಳುಸ್ಲಿ ಎಲ್ಲರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ. ನೆಕ್ಸ್ಟು ನೋಡಿ ಚಿಲ್ಲೀಸ್ ಹಾಕೋತಿದ್ದಾರೆ. ಅದಾದಮೇಲೆ ಕರಿಬೇವು, ಅದೆಲ್ಲ ನೀಟಾಗಿ ಹಾಕಿ ಫ್ರೈ ಮಾಡಬೇಕು. ಕಾಳುಸ್ಲಿ ಎಲ್ಲರಿಗೂ ಮಾಡೋಕ್ಕೆ ಈಸಿನೇ, ಬಟ್ ನಾವು ಹೆಂಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಜಿಂಜರ್ ಕಟ್ ಮಾಡಿರೋದು ಒಂದೇ ಜಿಂಜರ್ ಹಾಕಬೇಕು. ತುಂಬ ಜಾಸ್ತಿ ಫ್ರೈ ಆಗಬಾರ್ದು, ಒಂದು ತಕ್ಕ ಮಟ್ಟಿಗೆ ಫ್ರೈ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟು ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು, ಅದು ಅಂದರೆ ಪ್ರೆಸ್ ಮಾಡಿ ನೋಡ್ತೀವಲ್ವ ಅದು ಬೆಂದಿರುತ್ತೋ ಇಲ್ವೋ ಅಂತ ಗೊತ್ತಿರುತ್ತೆ ನಮಗೆ. ಒಂದು 2 ವಿಷಲ್ಸ್ ಸಾಕು. ನಾವು ಒಂದು 2 ವಿಷಲ್ಸ್ ಹೊಡ್ಸ್ಕೊಂಡಿದ್ದು. ಇಲ್ಲಿ ನಮ್ಮಮ್ಮ ಎಕ್ಸ್ಟ್ರಾ ಟರ್ಮರಿಕ್ ಪೌಡರ್ ಹಾಕ್ತಿದ್ದಾರೆ, ಅರಿಶಿನ ಪುಡಿ. ಅದು ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೆಕ್ಸ್ಟು ಕಾಳು ಹಾಕಿ ಇವಾಗ ಅದನ್ನು ನೀಟಾಗಿ ಫ್ರೈ ಅಂದರೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ. ಕರಿ ಲೀವ್ಸ್ ಆಗಿರ್ಬೋದು, ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ನೀಟಾಗಿ ಹೊಂದ್ಕೊಬೇಕು, ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಇದೊಂದು ಸಿಂಪಲ್ ನೈವೇದ್ಯದ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ರೈ ಮಾಡಿದ್ದೀರಾ ಇಲ್ವಾ, ಹೇಗೆ ಬಂತು ಅಂತ. ಸೊ ಇಷ್ಟೇ, ರೆಡಿ ಆಯಿತು ನಮ್ಮ ನೈವೇದ್ಯ. ಇವಾಗ ಏನೇ ಇದ್ದರೂ ಇದನ್ನು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗೋದು ಅಷ್ಟೇ. ಪೂಜೆ ಎಲ್ಲ ಫಸ್ಟ್ ಆಗಿತ್ತು. ನಮ್ಮಮ್ಮ ಇದೆಲ್ಲ ಆದಮೇಲೆ ನೈವೇದ್ಯಕ್ಕೆ ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿ ಬಂದಿದ್ದರು. ನೆಕ್ಸ್ಟು ಇದನ್ನು ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗೋದು. ಮತ್ತು ಎಲ್ಲರೂ ಕಮೆಂಟಲ್ಲಿ ಹೇಳಿ ಆಯಿತಾ, ಹೇಗಿತ್ತು ನಿಮ್ಮ ಮನೇಲಿ ಗುರು ಪೂರ್ಣಿಮಾ ಅಂತ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ಆದರೂ ಪರವಾಗಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಯಾವಾಗೂ ಇರಲಿ. ಫೈನಲ್ ಟಚ್ ಕಾಯಿ ತುರಿ ಹಾಕಿದ್ರೇ ಕಾಳುಸ್ಲಿಗೆ ಒಂದು ಎಂತಾರಪ್ಪ ಟರ್ನಿಂಗ್ ಟೇಸ್ಟ್ ಅನ್ನೋದು ಬರೋದು. ಅದು ಟೇಸ್ಟ್ ಎನ್ಹ್ಯಾನ್ಸ್ ಆಗೋದು ಇನ್ನೂ ಜಾಸ್ತಿ. ಇದಾದಮೇಲೆ ಇವಾಗ ರೆಡಿ ಆಯಿತು ನಮ್ಮ ನೈವೇದ್ಯ. ಫೈನಲಾಗಿ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನೋಡಿ ಬಾಕ್ಸ್ ಒಳಗೆ ಹಾಕ್ಕೊಂಡು ಹೋಗ್ತೀವಿ. ನಿಮ್ಮನ್ನೂ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ.
ನಾವಿಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ನಮ್ಮ ಮನೇಲಿ ಏನು ತುಂಬ ದೂರ ಇಲ್ಲ, 2.5 ಇರ್ಬೋದೇನೋ ಅಷ್ಟು, 2.5 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಇವಾಗ ನೋಡಿ ಬಂದು ತಲುಪಿದ್ದೀವಿ. ಫಸ್ಟು ಒಂದು ಚಿಕ್ಕದು ದೇವಸ್ಥಾನ ಇತ್ತು, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ. ಅದೊಂದು ಚಿಕ್ಕ ದೇವಸ್ಥಾನ ಇತ್ತು ಆ ಕಡೆ. ಈ ಕಡೆ ದೊಡ್ಡದಾಗಿ ಮಾಡಿದ್ದಾರೆ ಈಗ. ಆಲ್ಮೋಸ್ಟ್ ಒಂದು 3 ಇಯರ್ಸ್, ನಾನು 10th ಇದೆ. ಒಂದು ಸತಿ ಬಂದಿದ್ವಿ ನಾವಿಲ್ಲಿಗೆ. ತುಂಬ ಸತಿ ಯಾವಾಗ ಗುರು ಪೂರ್ಣಿಮೆಗೆ ಬರ್ತಾನೆ ಇರ್ತೀವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರಸಾದ ಹಂಚಿಕೆ ಎಲ್ಲ ಇದ್ದೇ ಇರುತ್ತೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದು ಅವರೇ ಸ್ಥಾಪಿಸಿರೋದು, ಅದೇ ಏನು ಹುಟ್ಟಿರೋದಲ್ಲ, ಅವರೇ ಸ್ಥಾಪಿಸಿರೋದು ಇದನ್ನು. ಒಳಗಿಂದ ನೋಡೋಕೆ ಇನ್ನೂ ಚೆನ್ನಾಗೈತೆ. ಅಲಂಕಾರ ಕೇಳಬೇಕಾ, ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ಮಾಡ್ತಾರೆ. ನಂಗೆ ಈ ಥರ ಎಲ್ಲ ಟೆಂಪಲಲ್ಲಿ ದೇವ್ರ ಅಲಂಕಾರ ನೋಡೋಕ್ಕೆ, ನಾನು ಯಾವಾಗೂ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ನಂಗೆ ದೇವ್ರ ಅಲಂಕಾರ ನೋಡೋಕೆ ತುಂಬ ಇಷ್ಟ ಅಂತ. ಮತ್ತು ಇನ್ನೊಂದು ಏನಾಗ್ತಿತ್ತು ಅಂದರೆ, ಇವಾಗ ಸಾಯಿಬಾಬಾ ಏನಂತಾರೆ, ಭಿಕ್ಷೆ ಬೇಡಿ ಅವ್ರ ಜೋಳಿಗೆಯಲ್ಲಿ ತುಂಬ್ಕೊಂಬರ್ತಿದ್ರು. ಅದೇನೋ ಅವ್ರ ಸೆಲೆಬ್ರೇಷನ್, ಅವ್ರ ಒಕೇಶನ್ ಮಾಡ್ತಿದ್ರು. ಅದು ಒಂದು ಕ್ಲಿಪ್ಪಿಂಗ್ ಇದು. ಸೊ ಇವಾಗ ನೆಕ್ಸ್ಟ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ದಾರೆ. ಆ ಜೋಳಿಗೆ ಒಳಗಡೆ ಎಲ್ಲರ ಕೈಯಲ್ಲೂ ಒಂದೊಂದು ಸ್ವಲ್ಪ ಅಕ್ಕಿ ಹಾಕ್ಸಿ ಮುಂದೆ ಕಳಿಸ್ತಾಯಿದ್ರು. ಆ ಕ್ಲಿಪ್ಪಿಂಗ್ ಅದು. ನೆಕ್ಸ್ಟ್ ಇಲ್ಲಿ ದೇವ್ರಿಗೆ ಮಹಾಮಂಗಳಾರತಿ, ಅಂದರೆ ಪ್ರಸಾದ ಹಂಚಿಕೆ ಮಾಡೋಕ್ಕಿಂತ ಮುಂಚೆ ಮಹಾಮಂಗಳಾರತಿ ಅಂತ ಮಾಡ್ತಾರೆ. ಪಂಚಾರತಿ ಒಂದು, ಮತ್ತು 3 ಥರ ಆರತಿ ಮಾಡಿದ್ರು. ದೇವ್ರನ್ನ ಟೈಮಲ್ಲಿ ನಾನು ಕಾಪಿರೈಟ್ಸ್ ಬರುತ್ತೆ ಅಂತ ಅಲ್ಲಿ ಸಾಂಗ್ ಸಕ್ಕತ್ತಾಗಿ ಆಡ್ತಿದ್ರು. ಎಲ್ಲ ಸಾಯಿಬಾಬಾನ ಸ್ಮರಣೆಗಳು, ಅವ್ರ ಮಂತ್ರಗಳು, ಅವ್ರ ಸಾಂಗ್ಗಳು, ಯಾವುದೇ ದೇವ್ರ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಕಾಪಿರೈಟ್ಸ್ ಇಶ್ಯೂಯಿಂದ ನಾನು ಹಾಕೋಕ್ಕಾಗ್ತಾಯಿಲ್ಲ ಆ ಮ್ಯೂಸಿಕ್ನ. ಅದನ್ನು ಆ ಸಾಂಗ್ ಜೊತೆ ಆರತಿ ಮಾಡ್ತಾರೆ, ಅದನ್ನ ನೋಡೋಕ್ಕೆ ಒಂಥರ ಚೆಂದ, ಕೇಳೋಕ್ಕೆ ಒಂಥರ ಚೆಂದ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ. ನಾನು ಜಾಸ್ತಿ ಟೆಂಪಲ್ ರನ್ ಅಂತ ಎಲ್ಲ ಮಾಡಲ್ಲ. ನಾನು ಹೋದಾಗಂತೂ ಈ ಥರ ತುಂಬ ಎಂಜಾಯ್ ಮಾಡ್ತೀನಿ. ಎಂಜಾಯ್ಗಿನ ಹೇಳಬೇಕು ಅಂದರೆ ಭಕ್ತಿಯಿಂದ ಏನು ನೋಡೋಕ್ಕೂ ಚೆನ್ನಾಗಿರುತ್ತೆ, ಏನು ಕೇಳೋಕ್ಕೂ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲೆಲ್ಲ. ನೆಕ್ಸ್ಟು ಮಂಗಳಾರತಿ ಎಲ್ಲ ಮುಗಿಸಿ ನಮ್ಮ ನೈವೇದ್ಯನೂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಇವಾಗ ಹಂಚೋಕ್ಕೆ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ನನ್ನ ತಂಗಿ ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದಾಳೆ ಇನ್ ದ ಸೆನ್ಸ್ ತುಂಬ ಕ್ರೌಡ್ ಇತ್ತು. ಹೇಳಬೇಕು ಅಂದರೆ ಅಲ್ಲೂ ಜಾಗನೇ ಇರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇತ್ತು. ಅಲ್ಲಿ ಬಿಡ್ತಾನೂ ಇರಲಿಲ್ಲ ಅವ್ರು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಸೊ ಬೇಜಾರು ಮಾಡ್ಕೋಬೇಡಿ, ನಾನು ಅಲ್ಲಿ ಪ್ರಸಾದ ಹಂಚಿದೆ. ತುಂಬ ಖುಷಿಯಾಯಿತು ನನಗೆ, ಇಷ್ಟು ಕ್ರೌಡ್ ಇತ್ತು. ಮತ್ತು ಪ್ರಸಾದ ತಿಂದು ಮನೆಗೆ ಬಂದೆ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ನನ್ನ ಬೆಳೆಸ್ತಾ ಇರಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯಿರಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.